ಹಾಸನ ಜಿಲ್ಲೆಯಲ್ಲಿ ಕನಕಭವನ ವಿದ್ಯಾರ್ಥಿ ನಿಲಯ ಹಾಗೆ ಗಂಗೆಮಡುವಿನಲ್ಲಿ ಮಠವನ್ನು ಕಟ್ಟಲು ಪಟೇಲ್ ಶಿವಪ್ಪನವರ ಅವಿರತ ಶ್ರಮ ಮೆಚ್ಚಬೇಕಾದದ್ದು ಎಂದು ಕೆಆರ್ ನಗರದ ಕನಕ ಗುರುಪೀಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಮಹಾಪುರಿ ಸ್ವಾಮೀಜಿಗಳು ಹೇಳಿದರು. ಹಾಸನದ ಕನಕ ವಿದ್ಯಾರ್ಥಿ ನಿಲಯದಲ್ಲಿ ಹಾಸನ ಶಾಖಾ ಮಠವನ್ನು ಉದ್ಘಾಟನೆ ಮಾಡಿದ್ದ ಬಳಿಕ ಅವರು ಮಾತನಾಡಿದರು. ಕಳೆದ 10 ವರ್ಷಗಳಿಂದ ಪಟೇಲ್ ಶಿವಪ್ಪ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಅರಸೀಕೆರೆಯ ಗಂಗೆಮಡುವಿನಲ್ಲಿ ಮಠವನ್ನು ಸ್ಥಾಪನೆ ಮಾಡುವಲ್ಲಿ ಇವರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಇಂತಹ ವ್ಯಕ್ತಿಯ ವಿರುದ್ಧ ಕೆಲವರು ಸುಖಾಸುಮ್ಮನೆ ಆರೋಪ ಮಾಡಿ ಅವರ ಘನತೆಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ದಯಮಾಡಿ ಇಂತಹ ಕೆಲಸವನ್ನು ಮಾಡದೆ ಎಲ್ಲರೂ ಒಟ್ಟಾಗಿ ಸಂಘವನ್ನು ಮತ್ತು ಸಮಾಜವನ್ನು ಮುನ್ನಡೆಸುವ ಮೂಲಕ ಇತರ ಸಮಾಜದಂತೆ ನಾವುಗಳು ಕೂಡ ಬೆಳೆಯಬೇಕು ಎಂದು ಸಲಹೆ ನೀಡಿದರು. ಆ ಕಡೆ ಎಷ್ಟು ಜಾತಿ ವೈಷಮ್ಯ ಇಲ್ಲ, ಚೆನ್ನಾಗಿದ್ದಾರೆ ಅವರು. ನಾನು ವಿರೋಧಿಗಳ ಮಧ್ಯೆ ಬದುಕ್ತಾ ಇರೋದು. ಹಾಸನ ಜಿಲ್ಲೆಗೆ 25 ಎಕರೆ ಜಮೀನು ಅನಾಯಾಸವಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಅವರು ಅಪರಾಧಿಗಳ? ಅವ್ರ ಮನೆ ಪಕ್ಕದ್ದು ಬೇಕು ಅಂದರೆ ಅವ್ರ ಹೆಸರಿಗೆ ಬರೆಸ್ಕೊಳ್ಳೋ ತಾಕತ್ತು ಇದೆ ಅವ್ರಿಗೆ. ಆದರೆ ಮಠಕ್ಕೆ ಯಾಕೆ ಮಾಡಬೇಕಾಗಿತ್ತು? ಮಾಡಿದ್ದಾರೆ. ದೊಡ್ಡಗಟ್ಟದ ಜಮೀನು ಕೂಡ 20 ವರ್ಷದ ಹಿಂದೆನೇ ಆಗಬೇಕಾಗಿತ್ತು. ಅವತ್ತು ನಾ ಹೇಳ್ದಂಗೆ ಕೇಳಿದರೆ ಅದು ಹಾಗೆ ಹೋಗೋದು. ಅವತ್ತಿನವ್ರನ್ನ ಮಾತು ಕೇಳಲಿಲ್ಲ. ಈ ಜಿಲ್ಲೆಯಲ್ಲಿ ಮಾತು ಕೇಳಿ ಶಿರಸಾವಹಿಸಿ ಮಾಡೋರು ಅಂದರೆ ಶಿವಪ್ಪರೊಬ್ಬರೇ. ಯಾರು ಪೊಲೀಸರು ಬಂದು ಅಟ್ಯಾಕ್ ಮಾಡಿದಾಗ ಅದು ಹೆಂಗೆ ಅಟ್ಯಾಕ್ ಮಾಡ್ತೀರಿ ನೋಡೇ ಬಿಡೋಣ ಅಂತ ನಿಂತ್ಕೊಂಡು ಹೇಳೋರು ಫಾರೆಸ್ಟ್ನವ್ರು. ಅದು ಫಾರೆಸ್ಟ್ ಭಾಳ ಬಿಕ್ಕಟ್ಟು. ಈ ಪೊಲೀಸರಿಗಿಂತ ಫಾರೆಸ್ಟ್ ಇಲಾಖೆ ಭಾಳ ಬಿಕ್ಕಟ್ಟು. ಅದು 1 ಇಂಚು ಜರ್ಗಕ್ಕೆ ಕೊಡಲ್ಲ ಅವರು ಎಲ್ಲಿನೂ. ಅವರು ಬಂದು ನಿಂತಿದ್ರು, ಅಲ್ಲಿ ಇಂಚು ಇಲ್ಲ, ಅರ್ಧ ಇಂಚು ಇಲ್ಲ ಅಂಥ ಜಾಗವನ್ನು ಇವತ್ತು ನಮಗೆ ತಯಾರಿ ಮಾಡಿಕೊಟ್ಟಿದ್ದಾರೆ. ನಾವು ಅಲ್ಲಿ ಮೆಡಿಕಲ್ ಕಾಲೇಜ್ ತೆರಿಬೋದು. ಈ ಜಿಲ್ಲೆಗೆ ಬಂದಿರೋ ಶಕ್ತಿ ಯಾವುದದು? ಮೆಡಿಕಲ್ ಕಾಲೇಜ್ ತೆರಿಬೋದು. ಯಾರು ಮಾಡ್ತೀರಪ್ಪ ಹಂಗಾರೆ? ಮುಂದೆ ಬನ್ನಿರಿ. ಇಲ್ಲಿಂದ ಹೆಂಗೆ ಶಿವಪ್ಪ ಮನೆಗೆ ಹೋಗ್ಬೇಕು, ನಾನೇ ಆರ್ಡರ್ ಮಾಡ್ತೇನೆ. ಆ ಸೇವೆ ಮಾಡೋರು ಯಾರು ಇಲ್ಲ. ಮೈಸೂರು ಜಿಲ್ಲೆಗೆ ನನಗೆ ಸಿದ್ದರಾಮಯ್ಯರ ಬಲ ಇದೆ, ಅಲ್ಲಿರೋ ಎಲ್ಲರದು ಬಲ ಇದೆ. ನಿಮ್ಗೆ ಯಾರು ಬಲ ಇಟ್ಕೊಂಡು